ಮಾರ್ಚ್ 3, 2026ರಂದು ಸಂಭವಿಸಲಿರುವ ವರ್ಷದ ಮೊದಲ ಖಗೋಳ ಚಂದ್ರಗ್ರಹಣವು ಅತ್ಯಂತ ಮಹತ್ವದ ಖಗೋಳ ವಿದ್ಯಮಾನವಾಗಿದೆ. ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತಿದ್ದು, ಭಾರತದಾದ್ಯಂತ ಇದು ಗೋಚರಿಸಲಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ಸಮಯ ಮತ್ತು ಗ್ರಹಣದ ಸಂಪೂರ್ಣ ಮಾಹಿತಿ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣದ ಸಮಯ. ಗ್ರಹಣದ ಆರಂಭ ಮಧ್ಯಾಹ್ನ 3:20 ಖಗ್ರಾಸ ಸಂಪೂರ್ಣ ಗ್ರಹ ಆರಂಭ ಸಂಜೆ 4:34. ಇನ್ನು ಗ್ರಹಣದ ಮಧ್ಯಕಾಲ ಸಂಜೆ 5:33. ಗ್ರಹಣದ ಅಂತ್ಯ ಸಂಜೆ 6:47. ಒಟ್ಟು ಗ್ರಹಣದ ಅವಧಿ ಸುಮಾರು 3:27. ಇನ್ನು ಕರ್ನಾಟಕದಲ್ಲಿ ಚಂದ್ರೋದಯದ ನಂತರವೇ ಸಂಜೆ 6:28 ಸುಮಾರಿಗೆ ಗ್ರಹಣವು ಗೋಚರಿಸಲಿದ್ದು, ನಮಗೆ ಗ್ರಹಣದ ಅಂತ್ಯದ ಭಾಗ ಮಾತ್ರ ವೀಕ್ಷಿಸಲು ಸಾಧ್ಯವಾಗಲಿದೆ. ಇನ್ನು ಈ ಗ್ರಹಣದಿಂದ ಪ್ರಮುಖ ದೇವಸ್ಥಾನಗಳ ದರ್ಶನ ಸಮಯದಲ್ಲಿ ಬದಲಾವಣೆ. ಗ್ರಹಣದ ಸಮಯದಲ್ಲಿ ಸೂತಕ ಇರುವುದರಿಂದ ರಾಜ್ಯದ ಹಾಗೂ ಹೊರ ರಾಜ್ಯದ ಪ್ರಮುಖ ದೇವಸ್ಥಾನಗಳ ದರ್ಶನ ಸಮಯದಲ್ಲಿ ವ್ಯತ್ಯಾಸ ಮಾಡಲಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನ ಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಬೆಳಗ್ಗೆ 9ರಿಂದ ರಾತ್ರಿ 7:30ರವರೆಗೆ ಸುಮಾರು 10 ಗಂಟೆಗಳ ಕಾಲ ಮುಚ್ಚಲಾಗುತ್ತದೆ. ಕಲ್ಯಾಣೋತ್ಸವ, ಉಂಜಲ ಸೇವೆ ಸೇರಿದಂತೆ ಎಲ್ಲ ಆರ್ಜಿತ ಸೇವೆಗಳನ್ನು ರದ್ದುಗೊಳಿಸಲಾಗಿದೆ. ರಾತ್ರಿ 8:30ರ ನಂತರವಷ್ಟೇ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 1:30ರವರೆಗೆ ಮಾತ್ರ ದರ್ಶನ ಮತ್ತು ಅನ್ನದಾನಕ್ಕೆ ಅವಕಾಶವಿರುತ್ತದೆ. ಮಧ್ಯಾಹ್ನ 1:30ರಿಂದ ರಾತ್ರಿ 7:30ರವರೆಗೆ ದೇವಸ್ಥಾನದ ಬಾಗಿಲು ಮುಚ್ಚಿರಲಿದೆ. ಶುದ್ಧೀಕರಣದ ನಂತರ ರಾತ್ರಿ 8 ಗಂಟೆಯ ನಂತರ ದರ್ಶನ ಪುನರಾರಂಭವಾಗಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಘಾಟಿ ಸುಬ್ರಹ್ಮಣ್ಯ ಮಧ್ಯಾಹ್ನ 1:30ರ ನಂತರ ದೇವಸ್ಥಾನದ ಬಾಗಿಲು ಮುಚ್ಚಲಾಗುತ್ತದೆ. ಸಂಜೆ ಗ್ರಹಣದ ನಂತರ ಶುದ್ಧಿ ಪೂಜೆ ಮುಗಿದ ಬಳಿಕವಷ್ಟೇ ಭಕ್ತರಿಗೆ ಪ್ರವೇಶವಿರುತ್ತದೆ. ಇನ್ನು ಮೈಸೂರು ಚಾಮುಂಡಿ ಬೆಟ್ಟ ಗ್ರಹಣದ ಅವಧಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವಿರುವುದಿಲ್ಲ. ಸಂಜೆ ಪೂಜಾ ವಿಧಿವಿಧಾನಗಳ ನಂತರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಜ್ಯೋತಿಷ್ಯ ಮತ್ತು ಸೂಚನೆಗಳು. ಈ ಗ್ರಹಣವು ಸಿಂಹರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಆದ್ದರಿಂದ ಸಿಂಹ ರಾಶಿಯವರು ಮತ್ತು ಈ ನಕ್ಷತ್ರದವರು ಹೆಚ್ಚಿನ ಜಾಗ್ರತೆ ವಹಿಸುವಂತೆ ಜ್ಯೋತಿಷಿಗಳು ಸೂಚಿಸಿದ್ದಾರೆ. ಸೂತಕ ಕಾಲ. ಗ್ರಹಣ ಆರಂಭಕ್ಕೂ 9 ಗಂಟೆಗಳ ಮೊದಲೇ ಸೂತಕ ಆರಂಭವಾಗುವುದರಿಂದ ಧಾರ್ಮಿಕ ನಂಬಿಕೆಯುಳ್ಳವರು ಮಧ್ಯಾಹ್ನದ ನಂತರ ಆಹಾರ ಸೇವನೆ ಮಾಡುವುದಿಲ್ಲ. ಸೊ ವೀಕ್ಷಕರೇ, ಇದಾಗಿತ್ತು ಮಾರ್ಚ್ 3ರಂದು ಅತಿ ಅಪರೂಪದ ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ ಎನ್ನುವ ಮಾಹಿತಿ. ಸೊ ಈ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಏನೆಲ್ಲ ಪಾಲಿಸುತ್ತೀರಿ ಎಂಬುದನ್ನು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ. ಹೀಗೆ ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿಯವರೆಗೂ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಸಿಗೋಣ.